ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ದಿನಗಳಾದಮೇಲೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕ್ಷಮಿಸಿ, ನನಗೆ ಟೈಮ್ ಇರಲಿಲ್ಲ. ಶಾಪಲ್ಲಿ ತುಂಬ ಕೆಲಸ ಇರೋದ್ರಿಂದ ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ನಾನು ಶಾಪಲ್ಲಿರುವಾಗ ವಿಡಿಯೋನ ಮಾಡೋದಿಲ್ಲ, ಯಾಕೆಂದರೆ ಅಕ್ಕಪಕ್ಕ ಶಾಪ್ಗಳು ಬೇರೆ ಶಾಪ್ಗಳಿದ್ದಾವೆ. ಹಾಗಾಗಿ ನನಗೆ ಸ್ವಲ್ಪ ಮುಜುಗರ ಆಗುತ್ತೆ ಅಲ್ಲಿ ಮಾತಾಡಿಕೊಂಡು ವಿಡಿಯೋ ಎಲ್ಲ ಮಾಡೋದಕ್ಕೆ. ಈ ಹಿಂದೆ ಅಪ್ಲೋಡ್ ಮಾಡಿರೋ ವಿಡಿಯೋಗಳು ಮನೇಲಿ ಮಾಡಿರೋ ವಿಡಿಯೋಗಳು. ಮನೇಲಿ ಮಾಡುವಾಗಲೂ ನನಗೆ ಸ್ವಲ್ಪ ಭಯ ಮುಜುಗರ ಆಗ್ತಿರುತ್ತೆ. ಯಾಕೆಂದರೆ ನಾನು ಇವಾಗಿನ್ನೂ ವಿಡಿಯೋನ ಸ್ಟಾರ್ಟ್ ಮಾಡಿರೋದ್ರಿಂದ ಯೂಟ್ಯೂಬ್ನ ಮುಜುಗರ ಆಗಿಯೇ ಅರ್ಧ ನಾನು ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ಸಬ್ಸ್ಕ್ರೈಬರ್ಸೂ ಬರ್ತಾ ಇರಲಿಲ್ಲ ಮತ್ತು ವ್ಯೂಸೂ ಬರ್ತಾ ಇರಲಿಲ್ಲ. ಹಾಗಾಗಿ ನನಗೆ ಮಾಡೋಕ್ಕೂ ಅದು ಇಂಟ್ರೆಸ್ಟ್ ಹೊರಟೋಯ್ತು. ಕೆಲಸನೂ ಶಾಪಲ್ಲಿ ಜಾಸ್ತಿ ಆಗಿದ್ದರಿಂದ ನನಗೆ ಮನೆಗೆ ಬಂದು ಸುಸ್ತಾಗ್ತಾಯಿತ್ತು, ಮಲ್ಕೊಂಡ್ಬಿಡ್ತಾಯಿದ್ದೆ. ವಿಡಿಯೋ ಮಾಡೋದಕ್ಕೆಲ್ಲ ಟೈಮೇ ಸಿಗ್ತಾ ಇರಲಿಲ್ಲ. ತುಂಬ ಜನ ನೋಡ್ತಾರೆ ಅಂದರೆ ಅದು ಏನೋ ಒಂಥರ ಉತ್ಸಾಹ ಬರುತ್ತೆ ಮಾಡೋದಕ್ಕೆ. ನೋಡೋರು ಯಾರೂ ಇಲ್ಲ ಅಂತ ಹೇಳಿ ನನಗೆ ಆ ಟೈಮ್ನ ಕೊಡೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ಆದರೆ ಈಗ ಅನಿಸುತ್ತೆ, ನಮ್ಮ ವಿಡಿಯೋಯಿಂದ ಒಬ್ಬರು ಆದ್ರೂ ನಾವು ಕಲ್ತಿರೋದನ್ನು ಕಲ್ತ್ಕೋತಾರೆ ಅಂದರೆ ನಾವು ಕಲ್ತಿರೋದಕ್ಕೂ ಒಂದು ಸಾರ್ಥಕತೆ ಅಲ್ವಾ. ಅದಕ್ಕೋಸ್ಕರ ಇನ್ನು ಮುಂದೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇದೆಲ್ಲ ನನಗೆ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನು ಟೈಲರಿಂಗ್ನ ಕಲಿಯೋವಾಗ ತುಂಬಾ ಕಷ್ಟಪಟ್ಟು ಟೈಲರಿಂಗ್ನ ಕಲ್ತಿದ್ದೀನಿ. ನನಗೆ ಟೈಲರಿಂಗ್ನ ಕಲಿಯೋದಕ್ಕೆ 5 ವರ್ಷ ಟೈಮ್ ಹಿಡೀತು. ಯಾಕೆ ಅಂದರೆ ಆವಾಗ ನಮಗೆ ಈಗಿನ ಥರ ಸೌಲಭ್ಯಗಳು ಇರಲಿಲ್ಲ. ಈಗ ಯೂಟ್ಯೂಬ್ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದರೂ ಕಲ್ತ್ಕೋಬೋದು. ಆದರೆ ಆವಾಗೆಲ್ಲ ನಾವು ಟೀಚರ್ಸ್ ಹತ್ರನೇ ಹೋಗಬೇಕಿತ್ತು. ಅಲ್ಲಿ ಗೌರ್ಮೆಂಟಿಂದ ಹೇಳ್ಕೊಡ್ತಾರಲ್ಲ, 6 ತಿಂಗಳಿಗೆ ಒಂದು ಕ್ಲಾಸ್ ಇರುತ್ತಲ್ಲ, ಆ ಥರ. ಅವರು ಏನು ಅಷ್ಟೊಂದು ಚೆನ್ನಾಗಿ ಹೇಳ್ಕೊಡ್ತಾ ಇರಲಿಲ್ಲ. ಅವರು ಹೇಳ್ಕೊಡೋದು ನಮ್ಗೆ ತಲೆಗೂ ಹೋಗ್ತಿರ್ಲಿಲ್ಲ. ನಾನು ಒಂದು ಬ್ಲೌಸ್ನ ಯಾವುದೇ ರೀತಿ ತಪ್ಪು ಇಲ್ದಿರ ಹೊಲಿಯೋದಕ್ಕೆ ಸುಮಾರು 4-5 ವರ್ಷ ಕಷ್ಟಪಟ್ಟಿದ್ದೀನಿ. ಅದಾದಮೇಲೆ ನಾನು ಒಂದೊಂದು ತಪ್ಪುಗಳನ್ನ ಮಾಡಿ ಆ ತಪ್ಪನ್ನ ನೆಕ್ಸ್ಟು ಬ್ಲೌಸಲ್ಲಿ ಮಾಡಬಾರ್ದು ಅಂತ ಕಲ್ತಿರೋದು. ನನಗೆ ಯಾವುದೇ ರೀತಿ ಫಾರ್ಮುಲಾಗಳು ಗೊತ್ತಿರಲಿಲ್ಲ. ನೋಟ್ಸು ಅಂದರೆ ಏನಂತ ಗೊತ್ತಿರಲಿಲ್ಲ. ಅವರು ಚಿಕ್ಕದಾಗಿ ಹೊಲಿಸ್ಬಿಟ್ಟು ಒಂದು ನೋಟ್ಬುಕ್ಕಲ್ಲಿ ಅದನ್ನ ಅಂಟಿಸೋರು ಅಷ್ಟೇ. ಅದು ಬಿಟ್ಟರೆ ನಮಗೆ ಏನೂ ಕ್ಲಾಸಲ್ಲಿ ಕಲಿಯೋಕ್ಕಾಗೇ ಇರಲಿಲ್ಲ. ನಾನು ಓನಾಗಿ ನಮ್ಮ ಅಮ್ಮಂದು ಬ್ಲೌಸ್ಗಳನ್ನೆಲ್ಲ ಬಿಚ್ಚಿಬಿಟ್ಟು ಅದು ಯಾವ ಥರ ಇದೆ ಅದೇ ಥರ ಕಟ್ಟಿಂಗ್ ಮಾಡಿ ಸೇಮ್ ಅದು ಹೆಂಗೆ ಬರುತ್ತೋ ಹಂಗೇ ಹೊಲಿದು ಕೈಯಲ್ಲೇ ಹೊಲಿತಾಯಿದ್ದೆ. ಆ ಥರ ನೋಡಿ ನಾನು ಕಲ್ತಿದ್ದು. ಅದು ಊರ ಕತೆ. ಆದರೆ ಅದು ನಮ್ಮ ಊರಲ್ಲಿ ಅಷ್ಟನ್ನು ಕಲ್ತಿದ್ದೆ. ಮತ್ತು ಆ ಸ್ಟಿಚಿಂಗ್ನ ನಾನು ಬೆಂಗಳೂರಿನಲ್ಲಿ ಹೊಲಿಯೋದಕ್ಕೆ ಆಗ್ತಾಯಿರಲಿಲ್ಲ. ಯಾಕೆಂದರೆ ಇಲ್ಲಿ ಸ್ಟಿಚಿಂಗ್ ರೀತಿಯೇ ಬೇರೆ ಇತ್ತು. ಮತ್ತು ಅಲ್ಲಿಂದ ಬಂದು ಇಲ್ಲಿ ದುಡ್ಡು ಕೊಟ್ಟು ನಾನು ಕ್ಲಾಸಿಗೆ ಸೇರಿಕೊಂಡೆ. ಅವರು 11 ವರ್ಷದ ಹಿಂದೆ 1,000 ರೂಪಾಯಿ ತೊಗೊಂಡು ಕ್ಲಾಸ್ ನಡೆಸ್ತಾಯಿದ್ರು ಒಂದು ತಿಂಗಳಿಗೆ. ನಾನು ಆ ಕ್ಲಾಸಿಗೆ ಸೇರಿಕೊಂಡೆ. ಆದರೆ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ನನಗೆ ಅವ್ರ ಹತ್ರ ಸೇರ್ಕೊಂಡ್ಮೇಲೇ ಫಾರ್ಮುಲಾ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದನ್ನ ಎಲ್ಲೆಲ್ಲಿ ಅಪ್ಲೈ ಮಾಡ್ಕೋಬೇಕು, ಅದೆಲ್ಲನೂ ಕಲ್ತ್ಕೊಂಡಿದ್ದು ನಾನು ಅವ್ರ ಹತ್ರ ಬಂದ ಮೇಲೇ. ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ನನಗೆ. ಹೀಗೇ ಎಷ್ಟೊಂದು ಜನಕ್ಕೆ ಕಲಿಯೋದಕ್ಕೆ ಆಸೆ ಇರುತ್ತೆ, ಆದರೆ ಫಾರ್ಮುಲಾಗಳು ಇದೆಲ್ಲ ತಲೆಗೆ ಹೋಗ್ದಿರ ಎಷ್ಟೊಂದು ಜನ ಬೇಡಪ್ಪ ಇದ್ರ ಸವಾಸನೆ ಅಂತ ಹೇಳಿ ಬಿಟ್ಬಿಟ್ಟಿರೋರು ಇರ್ತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಅಂಥವ್ರು ಏನು ಮಾಡಿ, ಫಸ್ಟು ನೀವು ಕಲ್ತ್ಕೊಳ್ಳಿ. ಒಂದು ಅಳತೆ ಬ್ಲೌಸ್ ತೊಗೊಳ್ಳಿ, ಅದರಲ್ಲಿ ಹೇಗಿದೆಯೋ ಅದೇ ಥರ ನೀವು ಮೆಜರ್ಮೆಂಟ್ನ ತೊಗೊಂಡು ಕಟಿಂಗ್ ಮಾಡಿ ಹೊಲೀರಿ. ಅದಾದಮೇಲೆ ನಿಮ್ಗೆ ಯಾವಾಗ ಹೊಲಿಗೆ ಕರೆಕ್ಟಾಗಿ ಬರ್ತಿದೆ, ತಪ್ಪಾದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ, ಕಲ್ತ್ಕೊಳ್ಳಿ ಫಸ್ಟು. ಅದಾದಮೇಲೆ ನೀವು ಫಾರ್ಮುಲಾಗಳನ್ನ ಅಪ್ಲೈ ಮಾಡೋದನ್ನು ಟ್ರೈ ಮಾಡಿ. ತಪ್ಪು ಮಾಡದೆ ಯಾವ ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ತಪ್ಪು ಮಾಡಿದಾಗಲೇ ಅಲ್ವಾ ಇದನ್ನು ಸರಿ ಮಾಡ್ಕೋಬೇಕು ಅನ್ನೋ ಛಲ ಬರೋದು ನಮಗೆ. ನಮ್ಮ ಥರ 5-6 ವರ್ಷ ಕಷ್ಟಪಟ್ಟು ಕಲಿಬೇಕು ಅನ್ನೋ ಕಾಲ ಅಲ್ಲ ಇದು. ಇದು ತುಂಬ ಫಾಸ್ಟಾಗಿ ನಡೀತಾ ಇರೋ ಕಾಲ. ಎಲ್ಲದನ್ನು ಫಾಸ್ಟಾಗೇ ಕಲ್ತ್ಕೋಬೋದು. ಏನೂ ಬರಲ್ಲ ಅನ್ನೋರು ಕೂಡ ಎಲ್ಲದನ್ನು ಕಲ್ತ್ಕೋಬೋದು. ಅದಕ್ಕೆ ಉದಾಹರಣೆ ನಾನೇ. ಇವಾಗ ನಾನು ಓನಾಗಿ ಶಾಪ್ ಇಟ್ಕೊಂಡು ಶಾಪ್ನ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಯಾರಿಗಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ಕಲ್ತಿರೋ ವಿದ್ಯೆ ಒಬ್ರಿಗಾದರೂ ಯೂಸ್ ಆಗಲಿ ಅನ್ನೋದು ನನ್ನ ಆಸೆ. ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು.